ನಿಜಕ್ಕೂ ಕೂಡ ಭಾರತದ ವಿಮಾನಯಾನ ಏನಿದೆ ಇದರಲ್ಲಿ ಅತ್ಯಂತ ದುರಂತದ ದಿನ ಅಂತ ಹೇಳ್ಬೋದು. ಯಾಕಂದರೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. 240 ಜನ ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಆದರೆ ತುಂಬ ಅದ್ಭುತ ಎನ್ನುವಂತೆ ಪವಾಡ ಸದೃಶ ರೀತಿಯಲ್ಲಿ ಓರ್ವ ವ್ಯಕ್ತಿ ಬದುಕುಳಿದಿದ್ದಾನೆ. ತೀವ್ರತರವಾದಂಥ ಯಾವ ಗಾಯಗಳು ಆಗಿಲ್ಲ, ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿವೆ. ಆದರೆ ನಿಜಕ್ಕೂ ಕೂಡ ನಂಬೋದಕ್ಕೆ ಅಸಾಧ್ಯವಾಗುವ ರೀತಿಯಲ್ಲಿ, ಪವಾಡ ಸದೃಶ ರೀತಿಯಲ್ಲಿ ಆತ ಎದ್ದು ನಡೆದುಕೊಂಡು ಬರುತ್ತಿದ್ದಾನೆ ಅಂತ ಅಂದರೆ ಆ ದೃಶ್ಯಗಳನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಶ್ವಾಸವೇ ಮೂಡ್ತಾ ಇಲ್ಲ ವಿಶ್ವಾಸ್ ಕುಮಾರ್ ಬದುಕಿದ್ದಾರೆ ಅಂತ. ವಿಶ್ವಾಸ್ ಕುಮಾರ್ ರಮೇಶ್ ಅವರ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್. ಇದೇ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ಟೇಕ್ ಆಫ್ ಆದ 30 ಸೆಕೆಂಡ್ಗೆ ಅತಿ ದೊಡ್ಡ ಶಬ್ದ ಕೇಳಿಸಿತು. ನಾನು ಬಚಾವಾದೆ ಅಂತ ಆತ ಹೇಳ್ತಾ ಇದ್ದಾನೆ. ಇಷ್ಟು ದೊಡ್ಡ ದುರಂತದಲ್ಲಿ ಏಕೈಕ ವ್ಯಕ್ತಿ ಬದುಕಿಳಿದಿದ್ದಾರೆ, ಅವರು ವಿಶ್ವಾಸ್ ಕುಮಾರ್ ರಮೇಶ್. ಆದರೆ ಈ ಒಂದು ವಿಮಾನದಲ್ಲಿ ಇದ್ದಂತಹ ಅಷ್ಟೂ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಇದು ಅತ್ಯಂತ ದುರಂತದ ದಿನ ಭಾರತದ ಪಾಲಿಗೆ. ಹಾಗಾದರೆ ಹೇಗಾಯಿತು ಈ ಘಟನೆ? ಈ ದುರ್ಘಟನೆಗೆ ಕಾರಣ ಏನು? ಮತ್ತು ಈಗಲೂ ಅಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಈಗಲೂ ಕೂಡ ಅಲ್ಲಿ ಬಹಳಷ್ಟು ಅಳು ಆಕ್ರಂದನ ಇದೆ. ವಿಮಾನ ದುರಂತ ಒಂದು ಕಡೆ ಆದರೆ, ವಿಮಾನ ಹೋಗಿ ಬಿದ್ದಿದ್ದು, ಕ್ರ್ಯಾಶ್ ಆಗಿದ್ದು ಮೆಡಿಕಲ್ ಸ್ಟೂಡೆಂಟ್ಸ್ ಇರುವಂತಹ ಹಾಸ್ಟೆಲ್ನಲ್ಲಿ. ಅದರಲ್ಲೂ ಕೂಡ ಊಟ ಮಾಡುವ ಮೆಸ್ ಬಿಲ್ಡಿಂಗ್ ಒಳಕ್ಕೆ ವಿಮಾನ ನುಗ್ಗಿದೆ. ಅಲ್ಲೂ ಕೂಡ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಮೃತಪಟ್ಟಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ. ಇವತ್ತು ಈ ವಿಮಾನ ಪತನಕ್ಕೆ ಸಂಬಂಧಪಟ್ಟಂಥ ಇಂಚಿಂಚು ಡೀಟೇಲ್ಸ್, ಪ್ರಯಾಣಿಕರ ಡೀಟೇಲ್ಸ್, ಬದುಕುಳಿದಿದ್ದಂತಹ ಆ ವಿಶ್ವಾಸ್ ಕುಮಾರ್ ರಮೇಶ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್